ಮಾತನಾಡಿದ್ದಕ್ಕೆ ರಾಜಣ್ಣ ತಗಲಾಕೊಂಡಿದ್ದಾರೆ. ಹನಿ ಟ್ರ್ಯಾಪ್ ವಿಚಾರದಲ್ಲಿ ಸಿದ್ದರಾಮಯ್ಯ ರಕ್ಷಣೆಗೆ ಬಂದಿಲ್ಲ. ಹನಿ ಟ್ರ್ಯಾಪ್ ಕೇಸ್ನಲ್ಲಿ ಶಾಸಕ ಸುರೇಶ್ ಗೌಡ ಈ ರೀತಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಸಚಿವ ರಾಜಣ್ಣ ಸದಾ ಸಿದ್ದರಾಮಯ್ಯ ಪರವಾಗಿದ್ದವರು. ಸಿಎಂ ಸಿದ್ದರಾಮಯ್ಯ ಕೂಡ ರಾಜಣ್ಣರ ರಕ್ಷಣೆಗೆ ಬಂದಿಲ್ಲ ಅಂತ ತುಮಕೂರಲ್ಲಿ ಬಿಜೆಪಿ ಶಾಸಕ ಸುರೇಶ್ ಗೌಡ ಹೇಳಿಕೆ ನೀಡಿದ್ದಾರೆ. ನಮ್ಮ ಗೌರವಾನ್ವಿತ ಹಿರಿಯ ರಾಜಕಾರಣಿಗಳಾದಂಥ KN ರಾಜಣ್ಣ ಸಾಹೇಬರು ಒಂದು ಆರೋಪವನ್ನು ಸದನದಲ್ಲಿ ಮಾಡ್ತಾರೆ. ಅವರು ಒಂದು ಅಸೆಂಬ್ಲಿಯಲ್ಲಿ ನಿಂತು ನನ್ನ ಮೇಲೆ ಹನಿ ಟ್ರ್ಯಾಪ್ ಆಗುವಂಥ ಪ್ರಯತ್ನ ಆಗಿತ್ತು 2 ಬಾರಿ ಅಂತೇಳಿ. ಏನಾಯಿತು ಅಂತ ಹೇಳಿದ್ರೆ ಅಸೆಂಬ್ಲಿಯಲ್ಲಿ ಫಸ್ಟ್ ಒಬ್ಬರು ಸಚಿವರು ಬರ್ತಾರೆ ಸ್ಪೀಕರ್ ಹತ್ರ ಮಧ್ಯಾಹ್ನ ಬಂದು ಮಾತಾಡ್ತಾರೆ. ಅವರೇನೋ ಹೇಳ್ತಾರೆ, ಪುನಃ ತಿರ್ಗಾ ಬರ್ತಾರೆ 2ನೇ ಬಾರಿ ಸ್ಪೀಕರ್ಗೆ. 3ನೇ ಬಾರಿ ಬಂದಾಗ ಅವರೇನೋ ಹೇಳ್ತಾರೆ ಕಿವಿಲಿ, ಅಲ್ಲಿ ಹೋಗ್ತಾರೆ, ಅಲ್ಲಿ ಮಾತಾಡ್ಕೊಳ್ತಾರೆ, ಅಲ್ಲಿ ಹೇಳಿ ಅದನ್ನು ಬಗೆಹರಿಸ್ಕೋಬೋದಾಯಿತು. ಆದರೆ ಮುಖ್ಯಮಂತ್ರಿಗಳು ಕೂಡ ರಾಜಣ್ಣವ್ರ ರಕ್ಷಣೆಗೆ ಬಂದಿಲ್ಲ ಅನ್ನೋದನ್ನು ಮೇಲ್ನೋಟಕ್ಕೆ ಇದು ಕಾಣುತ್ತೆ. ಯಾಕೆಂದರೆ ಇವತ್ತು ಏನಾದರೂ ಹನಿ ಟ್ರ್ಯಾಪ್ ಮತ್ತೊಂದು ಇವತ್ತು ರಾಜಣ್ಣವ್ರಿಗೆ ಕಷ್ಟ ಬಂದಿದೆ ಅಂತ ಹೇಳಿದರೆ ಬಿಕಾಸ್ ಆಫ್ ಸಿದ್ದರಾಮಯ್ಯ. ನಮ್ಮ ಗೌರವಾನ್ವಿತ ಹಿರಿಯ ರಾಜಕಾರಣಿಗಳಾದಂಥ KN ರಾಜಣ್ಣ ಸಾಹೇಬರು ಸಿದ್ದರಾಮಯ್ಯ ಪರವಾಗಿ ಮಾತನಾಡಿದ್ದಕ್ಕೆ ರಾಜಣ್ಣ ತಗಲಾಕೊಂಡಿದ್ದಾರೆ. ಹನಿ ಟ್ರ್ಯಾಪ್ ವಿಚಾರದಲ್ಲಿ ಸಿದ್ದರಾಮಯ್ಯ ರಕ್ಷಣೆಗೆ ಬಂದಿಲ್ಲ. ಹನಿ ಟ್ರ್ಯಾಪ್ ಕೇಸ್ನಲ್ಲಿ ಶಾಸಕ ಸುರೇಶ್ ಗೌಡ ಈ ರೀತಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಸಚಿವ ರಾಜಣ್ಣ ಸದಾ ಸಿದ್ದರಾಮಯ್ಯ ಪರವಾಗಿದ್ದವರು. ಸಿಎಂ ಸಿದ್ದರಾಮಯ್ಯ ಕೂಡ ರಾಜಣ್ಣರ ರಕ್ಷಣೆಗೆ ಬಂದಿಲ್ಲ ಅಂತ ತುಮಕೂರಲ್ಲಿ ಬಿಜೆಪಿ ಶಾಸಕ ಸುರೇಶ್ ಗೌಡ ಹೇಳಿಕೆ ನೀಡಿದ್ದಾರೆ. ನಮ್ಮ ಗೌರವಾನ್ವಿತ ಹಿರಿಯ ರಾಜಕಾರಣಿಗಳಾದಂಥ KN ರಾಜಣ್ಣ ಸಾಹೇಬರು ಒಂದು ಆರೋಪವನ್ನು ಸದನದಲ್ಲಿ ಮಾಡ್ತಾರೆ. ಅವರು ಒಂದು ಅಸೆಂಬ್ಲಿಯಲ್ಲಿ ನಿಂತು ನನ್ನ ಮೇಲೆ ಹನಿ ಟ್ರ್ಯಾಪ್ ಆಗುವಂಥ ಪ್ರಯತ್ನ ಆಗಿತ್ತು 2 ಬಾರಿ ಅಂತೇಳಿ. ಏನಾಯಿತು ಅಂತ ಹೇಳಿದ್ರೆ ಅಸೆಂಬ್ಲಿಯಲ್ಲಿ ಫಸ್ಟ್ ಒಬ್ಬರು ಸಚಿವರು ಬರ್ತಾರೆ ಸ್ಪೀಕರ್ ಹತ್ರ ಮಧ್ಯಾಹ್ನ ಬಂದು ಮಾತಾಡ್ತಾರೆ. ಅವರೇನೋ ಹೇಳ್ತಾರೆ, ಪುನಃ ತಿರ್ಗಾ ಬರ್ತಾರೆ 2ನೇ ಬಾರಿ ಸ್ಪೀಕರ್ಗೆ. 3ನೇ ಬಾರಿ ಬಂದಾಗ ಅವರೇನೋ ಹೇಳ್ತಾರೆ ಕಿವಿಲಿ, ಅಲ್ಲಿ ಹೋಗ್ತಾರೆ, ಅಲ್ಲಿ ಮಾತಾಡ್ಕೊಳ್ತಾರೆ, ಅಲ್ಲಿ ಹೇಳಿ ಅದನ್ನು ಬಗೆಹರಿಸ್ಕೋಬೋದಾಯಿತು. ಆದರೆ ಮುಖ್ಯಮಂತ್ರಿಗಳು ಕೂಡ ರಾಜಣ್ಣವ್ರ ರಕ್ಷಣೆಗೆ ಬಂದಿಲ್ಲ ಅನ್ನೋದನ್ನು ಮೇಲ್ನೋಟಕ್ಕೆ ಇದು ಕಾಣುತ್ತೆ. ಯಾಕೆಂದರೆ ಇವತ್ತು ಏನಾದರೂ ಹನಿ ಟ್ರ್ಯಾಪ್ ಮತ್ತೊಂದು ಇವತ್ತು ರಾಜಣ್ಣವ್ರಿಗೆ ಕಷ್ಟ ಬಂದಿದೆ ಅಂತ ಹೇಳಿದರೆ ಬಿಕಾಸ್ ಆಫ್ ಸಿದ್ದರಾಮಯ್ಯ. ನಮ್ಮ ಗೌರವಾನ್ವಿತ ಹಿರಿಯ ರಾಜಕಾರಣಿಗಳಾದಂಥ KN ರಾಜಣ್ಣ ಸಾಹೇಬರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.